ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಳವಣಿಗೆಗಳೇನಿದೆ ಸೊ ಅದ್ರ ಬಗ್ಗೆ ತಾವು ಹೇಳೋದು? ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು, ಈಗಾಗಲೇ SIT ನೇಮಕ ಆಗಿದೆ. ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತ ಅನ್ನೋದು ಹೊರಗೆ ಬರಬೇಕು. ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು. ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ. ಹಾಗಾಗಿ ಸರ್ಕಾರ ನೇರವಾಗಿ ಈಗ SIT ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ, ಒಬ್ಬರದು ಬಂಧನ ಆಗಿದೆ, ಇನ್ನೊಬ್ಬರು ಬಂಧನ ಆಗಬೇಕು. ಏನು ಸತ್ಯಾಸತ್ಯತೆ SIT ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಮತ್ತು ಬಹಳ ಕೆಟ್ಟದಾಗಿ ಬೀರುತ್ತೆ. ಇದು ಸರಿಯಲ್ಲ. ಇದು ಯಾರು ಮಾಡಿದ್ದಾರೆ ಅದು ಅಂತೂ ಮಹಾ ಅಪರಾಧ. ಅದು ಇನ್ನು ಇದನ್ನು ಹೊರಗಡೆ ಬಿಟ್ಟಿದ್ದು ಇನ್ನೂ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಹೆಣ್ಣು ಮಕ್ಕಳು ಬದುಕಬೇಕಲ್ಲ, ಅವ್ರ ಬದುಕು ಬಾಳು ಅವ್ರ ಜೀವನ ಇದೆ ಅಲ್ಲ. ಸೊ ಅವರನ್ನು ಹರಾಜು ಮಾಡಿದ್ದು ಇದು ಇನ್ನೂ ಬಹಳ ದೊಡ್ಡ ದುರಂತ. ಇದು ಈ ರೀತಿ ಆಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ರೇವಣ್ಣ ಬಂಧನ ಕಿಡ್ನಾಪ್ಗೆ ಸಂಬಂಧಪಟ್ಟ ಅಲ್ಲ, ಅದನ್ನೇ ಹೇಳೋದು ನಾನು. ಈಗ SIT ನೇಮಕ ಆಗಿದೆ, ಅದ್ರದ್ದು ಏನು ಸತ್ಯಾಸತ್ಯತೆ ಅಂತಾನು ಹೊರಗೆ ಬರಬೇಕಷ್ಟೇ. ಈಗ ಹೊರನೋಟದಲ್ಲಿ ನಾನು ಏನಂತನ್ನುವಂಥದ್ದು ಹೇಳಿದ್ದೀನಿ. ಅಂದರೆ ಆಗಬಾರದು ಘಟನೆ ಆಗಿದೆ, ಅದನ್ನು ತಪ್ಪೋ ಒಪ್ಪೋ ಸರಿಯೋ ಅಂತ ಅನ್ನೋದನ್ನು ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸರ್, ರಾಜಕೀಯ ಹೆಚ್ಚಳ ನಡೀತಾ ಇದೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್. ಈ ಒಂದು ಪ್ರಕರಣ ಇಟ್ಕೊಂಡು ರಾಜಕೀಯ ಕೆಸರಾಟ ನಡೆಸ್ತಾ ಇದೆ. ನೋಡಿ, ಇಂಥ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು. ಇಂಥ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮಾತೃ ದೇವೋ ಭವ ಅಂತ ಹೇಳ್ತೀವಿ ನಾವು. ತಾಯಿಯನ್ನು ದೇವರ ಸ್ಥಾನದಲ್ಲಿಟ್ಟಂತ ಒಂದು ನಮ್ಮ ದೇಶದ ಸಂಸ್ಕೃತಿ ಇದು, ಸಂಪ್ರದಾಯ ಇದು. ಸೊ ಅಂಥ ಸಮಯದಲ್ಲಿ ಈ ವಿಡಿಯೋಗಳ ಮೂಲಕ ನಮ್ಮ ಸ್ತ್ರೀಯರ, ಮಹಿಳೆಯರ ಮಾನ ಹರಾಜವನ್ನ ಯಾವ ರಾಜಕಾರಣಿಗಳು ಮಾಡಬಾರ್ದು. ಅದು ಮಾಡಿದರೆ ನಿಮ್ಮ ತಾಯಿಗೆ ದ್ರೋಹ ಮಾಡ್ದಂಗಾಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ಸಮಯದಲ್ಲಿ ನಮ್ಮ ದೇಶದ ಮಹಿಳೆಯರನ್ನ ಅಥವಾ ಹಾಸನ ಅಥವಾ ಈ ರಾಜ್ಯದ ಮಹಿಳೆಯರನ್ನ ಹರಾಜು ಹಾಕಬೇಡಿ. ಅವ್ರ ಮರ್ಯಾದೆಯನ್ನ, ಅವ್ರ ಗೌರವವನ್ನ, ಅವ್ರ ಪಾವಿತ್ರ್ಯತೆಯನ್ನ ಉಳಿಸಬೇಕು ಅಂತನ್ನುವಂಥದ್ದು ಈ ರಾಜಕಾರಣ ಬಾಯಿ ಮುಚ್ಕೊಂಡಿರಿ ಅಂತನ್ನುವಂಥದ್ದು ಹೇಳ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಳವಣಿಗೆಗಳೇನಿದೆ ಸೊ ಅದ್ರ ಬಗ್ಗೆ ತಾವು ಹೇಳೋದು? ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು, ಈಗಾಗಲೇ SIT ನೇಮಕ ಆಗಿದೆ. ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತ ಅನ್ನೋದು ಹೊರಗೆ ಬರಬೇಕು. ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು. ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ. ಹಾಗಾಗಿ ಸರ್ಕಾರ ನೇರವಾಗಿ ಈಗ SIT ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ, ಒಬ್ಬರದು ಬಂಧನ ಆಗಿದೆ, ಇನ್ನೊಬ್ಬರು ಬಂಧನ ಆಗಬೇಕು. ಏನು ಸತ್ಯಾಸತ್ಯತೆ SIT ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಮತ್ತು ಬಹಳ ಕೆಟ್ಟದಾಗಿ ಬೀರುತ್ತೆ. ಇದು ಸರಿಯಲ್ಲ. ಇದು ಯಾರು ಮಾಡಿದ್ದಾರೆ ಅದು ಅಂತೂ ಮಹಾ ಅಪರಾಧ. ಅದು ಇನ್ನು ಇದನ್ನು ಹೊರಗಡೆ ಬಿಟ್ಟಿದ್ದು ಇನ್ನೂ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಹೆಣ್ಣು ಮಕ್ಕಳು ಬದುಕಬೇಕಲ್ಲ, ಅವ್ರ ಬದುಕು ಬಾಳು ಅವ್ರ ಜೀವನ ಇದೆ ಅಲ್ಲ. ಸೊ ಅವರನ್ನು ಹರಾಜು ಮಾಡಿದ್ದು ಇದು ಇನ್ನೂ ಬಹಳ ದೊಡ್ಡ ದುರಂತ. ಇದು ಈ ರೀತಿ ಆಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ರೇವಣ್ಣ ಬಂಧನ ಕಿಡ್ನಾಪ್ಗೆ ಸಂಬಂಧಪಟ್ಟ ಅಲ್ಲ, ಅದನ್ನೇ ಹೇಳೋದು ನಾನು. ಈಗ SIT ನೇಮಕ ಆಗಿದೆ, ಅದ್ರದ್ದು ಏನು ಸತ್ಯಾಸತ್ಯತೆ ಅಂತಾನು ಹೊರಗೆ ಬರಬೇಕಷ್ಟೇ. ಈಗ ಹೊರನೋಟದಲ್ಲಿ ನಾನು ಏನಂತನ್ನುವಂಥದ್ದು ಹೇಳಿದ್ದೀನಿ. ಅಂದರೆ ಆಗಬಾರದು ಘಟನೆ ಆಗಿದೆ, ಅದನ್ನು ತಪ್ಪೋ ಒಪ್ಪೋ ಸರಿಯೋ ಅಂತ ಅನ್ನೋದನ್ನು ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸರ್, ರಾಜಕೀಯ ಹೆಚ್ಚಳ ನಡೀತಾ ಇದೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್. ಈ ಒಂದು ಪ್ರಕರಣ ಇಟ್ಕೊಂಡು ರಾಜಕೀಯ ಕೆಸರಾಟ ನಡೆಸ್ತಾ ಇದೆ. ನೋಡಿ, ಇಂಥ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು. ಇಂಥ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮಾತೃ ದೇವೋ ಭವ ಅಂತ ಹೇಳ್ತೀವಿ ನಾವು. ತಾಯಿಯನ್ನು ದೇವರ ಸ್ಥಾನದಲ್ಲಿಟ್ಟಂತ ಒಂದು ನಮ್ಮ ದೇಶದ ಸಂಸ್ಕೃತಿ ಇದು, ಸಂಪ್ರದಾಯ ಇದು.
ಸೊ ಅಂಥ ಸಮಯದಲ್ಲಿ ಈ ವಿಡಿಯೋಗಳ ಮೂಲಕ ನಮ್ಮ ಸ್ತ್ರೀಯರ ಮಹಿಳೆಯರ ಮಾನ ಹರಾಜವನ್ನ ಯಾವ ರಾಜಕಾರಣಿಗಳು ಮಾಡಬಾರ್ದು. ಅದು ಮಾಡಿದರೆ ನಿಮ್ಮ ತಾಯಿಗೆ ದ್ರೋಹ ಮಾಡ್ದಂಗಾಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ಸಮಯದಲ್ಲಿ ನಮ್ಮ ದೇಶದ ಮಹಿಳೆಯರನ್ನ ಅಥವಾ ಹಾಸನ ಅಥವಾ ಈ ರಾಜ್ಯದ ಮಹಿಳೆಯರನ್ನ ಹರಾಜು ಹಾಕಬೇಡಿ. ಅವ್ರ ಮರ್ಯಾದೆಯನ್ನ, ಅವ್ರ ಗೌರವವನ್ನ, ಅವ್ರ ಪಾವಿತ್ರ್ಯತೆಯನ್ನ ಉಳಿಸಬೇಕು ಅಂತನ್ನುವಂಥದ್ದು ಈ ರಾಜಕಾರಣ ಬಾಯಿ ಮುಚ್ಕೊಂಡಿರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.